ಬ್ರೇಕ್ನಂತ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆಗೆ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಕೆಪಿಸಿಸಿಯ ಉಪಾಧ್ಯಕ್ಷರು. ಹನುಮಂತಯ್ಯವರೇ, ಈಗಾಗಲೇ ತೇಜಸ್ವಿನಿ ಅವರು ಹೇಳ್ತಾ ಇದ್ರು, ಶಿವಕುಮಾರ್ ಅವ್ರಿಗೆ ಯಾಕೆ ಗುಜರಾತ್ನ ಶಾಸಕರು ಉಸ್ತುವಾರಿಯನ್ನು ಕೊಟ್ಟರು ಅಂತ ಹೇಳಿದ್ರೆ ಅವರ ಮಜಲ್ ಪವರನ್ನು ನೋಡಿ, ಅದರ್ವೈಸ್ ಬೇರೆ ಲೀಡರ್ಗಳನ್ನು ಅಪ್ರೋಚ್ ಮಾಡ್ತಾ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದನ್ನ. ಮತ್ತೆ ಇದರಿಂದಾಗಿ ಯಾವುದೇ ರೀತಿಯಿಂದ ಲಾಭ ಆಗಲಿ ಕಾಂಗ್ರೆಸ್ಗಾಗಲಿ ಅಥವಾ ಈಗ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಡಿ ಕೆ ಶಿವಕುಮಾರ್ಗಾಗಲಿ ಯಾವುದೇ ರೀತಿಯ ಕ್ರೆಡಿಟ್ಸ್ ಹೋಗೋದಿಲ್ಲ ಅನ್ನೋದು ತಾವೇನು ಹೇಳ್ತೀರಿ? ಯಾಕೆ ಹೋಗೋದಿಲ್ಲ? ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ ಇಲ್ಲದಿರುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ದೇಶದಿಂದ ತೆಗೀಬೇಕು ಅನ್ನುವ ಎಲ್ಲ ತಂತ್ರಗಳನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅಂತ ನಾಯಕರು ಇಂಥ ಒಂದು ಸಾಹಸವನ್ನು, ಅದೊಂದು ರೀತಿಯ ಸಾಹಸವೇ ಇವತ್ತು, ಮೈಮೇಲೆ ತೆಗೆದುಕೊಂಡು ನಾನು ನಿಭಾಯಿಸ್ತೇನೆ ಅಂತ ಹೇಳಿ ನಿಂತಾಗ ಅದು ಲಾಭ ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ಆಗ್ಬೋದು, ತೊಂದರೆನೂ ಆಗ್ಬೋದು. ಇಂಥ ಕೆಲಸ ಮಾಡಿದ್ದಕ್ಕೆ ಬಿ ಜೆ ಪಿ ಸರ್ಕಾರ ಅವ್ರ ಮೇಲೆ ಸಿಟ್ಟು ಮಾಡಿ ಇನ್ನೂ ಹೆಚ್ಚು ಕಿರುಕುಳ ಕೊಡ್ಬೋದು. ಹಾಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಅವರು ಈಗಾಗಲೇ ಬಹಳ ಪ್ರಿಯವಾದ ನಾಯಕ, ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ನಿಮಗೆ ಕೊಡ್ತೇವೆ, ಇಂತಿಂಥ ಕೆಲಸ ಸಂದರ್ಭಗಳಲ್ಲಿ ಹೀಗೆ ಪಕ್ಷವನ್ನು ಕಟ್ಟಿದ್ದೀರಿ, ಪಕ್ಷದ ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಿ, ಹೀಗೆ ನಿಭಾಯಿಸುವ ಶಕ್ತಿಯುಳ್ಳ ನಾಯಕರು ನಮಗೆ ಬೇಕಾಗಿದೆ ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಅದು ಲಾಭ ಆಗಲ್ಲ ಅಂತ ಯಾಕೆ ಹೇಳ್ತೀರಿ? ಮೇ ನಾಟ್ ಬಿ ಇಮಿಡಿಯೇಟ್ಲಿ, ಈಗ ತಕ್ಷಣಕ್ಕಾಗದೇ ಇರ್ಬೋದು, ಐ ಟಿಯಿಂದ ಅವ್ರಿಗೆ ಕಿರುಕುಳ ಆಗ್ತಾ ಇರ್ಬೋದು, ಇನ್ನೂ ಬೇರೆ ಬೇರೆ ಇಡಿ ಅಂತ ಯೋಜನೆಗಳನ್ನು ಏಜೆನ್ಸಿಗಳನ್ನು ಬಳಸಿ ಅವ್ರಿಗೆ ಹೆಚ್ಚಿನ ತೊಂದರೆ ಕೊಡ್ಬೋದು. ಇವತ್ತು ಯಾರು ಈ ರೀತಿಯ ತೊಂದರೆಗಳನ್ನು ರಾಜಕೀಯ ಕಾರಣಗಳಿಗಾಗಿ ಅನುಭವಿಸ್ತಾರೋ ಅವರಿಗೆ ಆಯಾ ಪಕ್ಷದಲ್ಲಿ ಖಂಡಿತವಾಗಿ ಲಾಭ ಇದೆ. ಇವರು ಪಕ್ಷವನ್ನು ಕಟ್ಟಿದವನು, ಪಕ್ಷವನ್ನು ಕಟ್ಟೋದಕ್ಕೆ ಎಲ್ಲ ರೀತಿಯ ತೊಂದರೆಗಳನ್ನು ಸಹಿಸಿದವರು ಅಂತ ಹೇಳಿ ಮುಂದೊಂದು ದಿನ ಲಾಭ ಆಗೋದನ್ನು ನಾನು ಇಲ್ಲ ಅಂತ ಖಂಡಿತ ಹೇಳೋದಿಲ್ಲ. ತೇಜಸ್ವಿನಿ ಅವರೇ, ಆದರೆ ನೀವು ಹೇಳ್ತಾ ಇದ್ರಿ ಮೊದಲ್ ಪವರು ಈ ಕಾರಣದಿಂದಾಗಿ ಇದೆಲ್ಲ ಕೊಟ್ಟರು ಅಂತ ಹೇಳ್ಕೊಂಡು ಕಾಂಗ್ರೆಸ್ ಯಾವ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳೋದು? ಗುಜರಾತ್ನಿಂದ ಬಂದ ಕಾಂಗ್ರೆಸ್ MLAಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಇರುವ ಹಿಂದೆ ಬಿಜೆಪಿಗೆ ಸೇರಿದ್ದ ರಾಜ್ಯಪಾಲರು ಟೀ ಕೊಡ್ತಾರೆ, ಆದರೆ ನಮ್ಮ ಚೀಫ್ ಮಿನಿಸ್ಟರು ಟೀ ಕೊಟ್ಟಿಲ್ಲ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಯಾವ ಸಚಿವರು ಹೋಗಲಿಲ್ಲ, ರಿಸಾರ್ಟ್ಗೆ ಯಾವ ಸಚಿವರು ಹೋಗಲಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತಿಗೂ ಅವ್ರಿಗೆ ಪ್ರಿಯವಾಗಿರ್ಬೋದು, ಮೇಲಿನವ್ರಿಗೆ ಬೇಡದ ಕೆಲಸ ಮಾಡಿದ್ದಕ್ಕೆ ಬ್ಯಾಡ್ ಬಾಯ್ ಆಗಿರೋದ್ರಿಂದ ಪ್ರಿಯವಾಗಿರ್ಬೋದು. ಕಾಂಗ್ರೆಸ್ನಲ್ಲಿರುವ ಸಜ್ಜನರಿಗೆ, ಕಷ್ಟಪಟ್ಟು ಮೇಲೆ ಬಂದಿರುವವರಿಗೆ, ಒಂದು ಸೇವೆ ಮಾಡಿ ನಿಷ್ಠೆಯಿಂದ ಸಂಘಟನೆ ಕಟ್ಟಿ ಹಲವಾರು ದಶಕಗಳ ಕಾಲ ಕೆಲಸ ಮಾಡಿರುವವರಿಗೆ, ಗೌರವವನ್ನೇ ಆಸ್ತಿ ಅಂತ ನಂಬಿರುವವರಿಗೆ ಇವಾಗಲೂ ಕೂಡ ಕಾಂಗ್ರೆಸ್ನಲ್ಲಿ ಇಂಥ ಶಕ್ತಿಗಳನ್ನು ಸಪೋರ್ಟ್ ಮಾಡೋದೇ ಇಲ್ಲ ಅನ್ನೋದು ನಮ್ಮ ನಂಬಿಕೆ. ಮಹದೇವ್ ಪ್ರಕಾಶ್ ಅವರೇ, ಯಾಕೆಂದ್ರೆ ಈ ರೀತಿಯಾಗಿ ಹೇಗೆ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಕೊಂಡು ಈಗ ತೇಜಸ್ವಿನಿ ಅವರು ಹೇಳಿರುವಂತಹ ರೀತಿಯಲ್ಲಿ ಅಲ್ಲ, ತೇಜಸ್ವಿನಿ ಅವರು ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಅವರು ಆ ಮಾತನ್ನು ಹೇಳಬೇಕು. ಬಟ್ ಒಂದು ಸತ್ಯ ಏನು ಅಂತಂದ್ರೆ, ನಾವು ಸತ್ಯದ ನೆಲೆಯೊಳಗೆ ವಿಶ್ಲೇಷಣೆ ಮಾಡೋಣ. ಅವರು ಬೇರೆ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು, ಏನು ರೌಡಿ ಇಮೇಜು ಮತ್ತು ಮಜಲ್ ಪವರು, ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಅದ್ರ ಬಗ್ಗೆ ನನ್ನ ತಕರಾರಿಲ್ಲ. ಅದು ಶಿವಕುಮಾರ್ ಅವರು ರಾಜಕೀಯ ಪ್ರವೇಶ ಮಾಡಿದ ದಿನಗಳಿಂದ ಇಲ್ಲಿವರೆಗೂ ಆ ಥರದ ಅಭಿಪ್ರಾಯ ಸಾರ್ವತ್ರಿಕವಾಗಿದೆ. ಮತ್ತು ಶಿವಕುಮಾರ್ ತುಂಬ ಅಗ್ರೆಸಿವ್ ಅನ್ನುವಂಥ ಅಭಿಪ್ರಾಯನೂ ಇದೆ. ಇಂಥೆಲ್ಲ ನೆಗೆಟಿವ್ ಅಭಿಪ್ರಾಯಗಳ ನಡುವೆ ಶಿವಕುಮಾರು ರಾಜಕೀಯವಾಗಿ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿಕೊಳ್ತಾನೆ ಬಂದಿದ್ದಾರಲ್ಲ, ಅದು ದಕ್ಷಿಣ ಕರ್ನಾಟಕ ಅಥವಾ ಕರ್ನಾಟಕದ ಉದ್ದಗಲ ವ್ಯಾಪಿಸ್ತೇ ಇರಬಹುದು. ಆದರೆ ಪ್ರತಿ ಹೆಜ್ಜೆ ಶಿವಕುಮಾರ್ದಿದೆಯಲ್ಲ, ವೆರಿ ಸಿಗ್ನಿಫಿಕೆಂಟ್. ನೋಡಿ, ನಿನ್ನೆ ದಿವಸ ಮೇಲ್ವರ್ಗದ 2 ಪ್ರಮುಖ ಮಠಗಳು ಶಿವಕುಮಾರ್ ಅವರನ್ನ ಮನೆಗೆ ಹೋಗಿ ಭೇಟಿಯಾಗಿದೆ. ಅಂದರೆ ಏನು, ಶಿವಕುಮಾರ್ ಹುತಾತ್ಮ ಆಗಿಲ್ಲ. ಇಲ್ಲಿ ಶಿವಕುಮಾರ್ ಮೇಲೆ ನಡೆದಿರೋದು ಇನ್ಕಮ್ ಟ್ಯಾಕ್ಸ್ ರೈಡ್. ಶಿವಕುಮಾರ್ ಕಾನೂನು ಬಾಹಿರವಾಗಿ ಸಂಪತ್ತನ್ನು ಗಳಿಸಿದರೆ ಇನ್ಕಮ್ ಟ್ಯಾಕ್ಸ್ ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತೆ, ಇಲ್ಲದ್ರೆ ಇಲ್ಲ, ಅಷ್ಟೇ. ಇಲ್ಲೇನು ಒಂದು ದೊಡ್ಡ ಅಚೀವ್ಮೆಂಟನ್ನು ಮಾಡಿದಾಗೋ ಅಥವಾ ಇನ್ನೇನೋ ಹುತಾತ್ಮನಾದಂತಹ ಪ್ರಯತ್ನವನ್ನು ಮಾಡೋ ಅಲ್ಲ ಅದು. ಆದರೆ ಅವರು ಇನ್ಕಮ್ ಟ್ಯಾಕ್ಸ್ ರೈಡ್ ಮುಗಿದ ತಕ್ಷಣವೇ ನಾನು ನನ್ನ ನಂಬಿರುವ ದೇವರನ್ನು ಭೇಟಿ ಮಾಡ್ತೀನಿ ಅಂತ ನೊಣವಿನಿಕೆರೆ ಶ್ರೀಗಳ ಹತ್ರ ಹೋಗ್ತಾರೆ. ನೆಕ್ಸ್ಟು ನಿನ್ನೆ ದಿವಸ ಒಕ್ಕಲಿಗರ ಸಮುದಾಯದ ಏಕೈಕ ಸ್ವಾಮೀಜಿ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಶಿವಕುಮಾರ್ ಅವರನ್ನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡ್ತಾರೆ. ತದನಂತರ
ಲಿಂಗಾಯತ್ ಸ್ವಾಮಿಗಳು ಏನೋ ದಕ್ಷಿಣ ಕರ್ನಾಟಕ ಅಥವಾ ಕರ್ನಾಟಕದಲ್ಲೇ ತುಂಬ ಪ್ರತಿಷ್ಠಿತ ಗೌರವಾನ್ವಿತ ಮಠ ಸಿದ್ಧಗಂಗಾ. ಆ ಸಿದ್ಧಗಂಗಾ ಮಠದ ಕಿರಿಯ ಶ್ರೀಗಳು ಜೊತೆಗೆ ಬೇಲಿ ಮಠದ ಶಿವರುದ್ರ ಸ್ವಾಮಿಗಳು, ಇನ್ನು ದೇಗುಲ ಮಠದ ಸ್ವಾಮಿಗಳು, ಈ ರೀತಿ ಈ ಲಿಂಗಾಯತ ಮಠದ ಸ್ವಾಮಿಗಳು ಭೇಟಿ ಆಗ್ತಾರೆ. ಅಂದರೆ ಹೌ ಶಿವಕುಮಾರ್ ಈಸ್ ಪ್ರೊಜೆಕ್ಟಿಂಗ್ ಹಿಮ್ಸೆಲ್ಫ್ ಅಂದರೆ, ನನಗೆ ಮೇಲ್ವರ್ಗಗಳ ಮಠಾಧಿಪತಿಗಳ ಬೆಂಬಲವೂ ಇದೆ. ಈ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕೆಲವು ಅಹಿಂದ ವರ್ಗದ ನಾಯಕರು ನನಗೆ ಅಧ್ಯಕ್ಷತೆಯನ್ನು ತಪ್ಪಿಸಿದ್ರು, ಆದರೆ ಐ ಆಮ್ ಸ್ಟ್ರಾಂಗ್, ಐ ಕ್ಯಾನ್ ಪ್ರೂವ್ ಮೈ ಲೀಡರ್ಶಿಪ್ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಎಸ್ ತೇಜಸ್ವಿ ಮಾತಾಡ್ತೀವಿ ನಿಮ್ಮ ಜೊತೆ. ಯಾಕಂದ್ರೆ ಮುಂಚೆ ಹನುಮಂತಯ್ಯವರು, ಯಾಕಂದ್ರೆ ಇಲ್ಲಿರ್ತಕ್ಕಂಥದ್ದು ಶಿವಕುಮಾರ್ ಅವರ ಮೇಲೆ ಆಗಿರುವಂಥ IT ದಾಳಿ, ಬಟ್ ಅವ್ರನ್ನ ತುಂಬಾ ಹೀರೋಯಿಕ್ ಆಗಿ ಕಾಂಗ್ರೆಸ್ ಕೂಡ ಇಲ್ಲಿ ಪ್ರೊಜೆಕ್ಟ್ ಮಾಡೋದಕ್ಕೆ ಹೊರಟಿರುವಂಥದ್ದು ಏನು ಹಾಗಾದ್ರೆ ಉದ್ದೇಶ ಅಂತ ಕಾಂಗ್ರೆಸ್ ಕೂಡ ಇರತಕ್ಕಂಥದ್ದು? ಇದು ಖಂಡಿತವಾಗಿ IT ದಾಳಿಗೂ ಶಿವಕುಮಾರ್ ಅವರು ಪ್ರೊಜೆಕ್ಟ್ ಮಾಡ್ತಿರೋದಕ್ಕೂ ಸಂಬಂಧ ಇಲ್ಲ. ಆದರೆ IT ದಾಳಿ ಹೋಗಿ ಭೇಟಿ ಮಾಡುವಂಥದ್ದು, ಆ ಮೂಲಕವಾಗಿ ಉಳಿದವರ ಮನೆಗಳಿಗೆ ಹೋಗಿಲ್ಲ ನಿಮ್ಮ ನಾಯಕ ಅಲ್ಲ. IT ದಾಳಿಗೂ ಅದನ್ನು ನಡೆಸಿರುವ ಸಂದರ್ಭಕ್ಕೂ ಬಹಳ ಸಾಮ್ಯ ಇದೆ. ಈ ಸಂದರ್ಭವಲ್ಲದೆ ಶಿವಕುಮಾರ್ ಅವರ ಮನೆಯ ಮೇಲೆ IT ದಾಳಿ ನಡೆದಿದ್ದರೆ ಬಹುಶಃ ಕರ್ನಾಟಕ ಇಷ್ಟು ಟೆನ್ಷನ್ ತಗೊಳ್ತಾ ಇರಲಿಲ್ಲ. ಬಹಳ ಜನರು ಅವ್ರ ಮನೆಗೆ ಹೋಗಿ ಭೇಟಿ ಮಾಡುವಂಥ ಸಾಹಸವನ್ನು ಕೈಗೊಳ್ತಿರಲಿಲ್ಲ. ಸಂದರ್ಭ ಹೇಗಿದೆ ಅಂದರೆ, ಅವರು ಗುಜರಾತಿನ ಶಾಸಕರನ್ನು ತಂದು ರೆಸಾರ್ಟ್ನಲ್ಲಿ ಇಟ್ಟು ಅವರಿಗೆ ರಕ್ಷಣೆ ಕೊಡುವ ಕೆಲಸ ಮಾಡಿದಾಗ ಕೇಂದ್ರ ಸರ್ಕಾರ ಸೇಡಿನ ರಾಜಕಾರಣವನ್ನು ಮಾಡ್ತೇನೆ ಎನ್ನುವ ಸೂಚನೆಯನ್ನು ಅವರಿಗೆ ಕಳಿಸಿಕೊಟ್ಟಾಗ ಇಡೀ ಕರ್ನಾಟಕದ ಜನರ ಅಭಿಪ್ರಾಯ ಶಿವಕುಮಾರ್ ಪರವಾಗಿ ಆಗಿದೆ. ಇದಕ್ಕೆ ಬಹಳ ದೊಡ್ಡ ಉದಾಹರಣೆ ಸನ್ಮಾನ್ಯ ಮಹದೇವ ಪ್ರಕಾಶ್ ಹೇಳಿದಂಥ ಕರ್ನಾಟಕದ ಬಹಳ ಗೌರವಾನ್ವಿತ ಮಠದ ಸ್ವಾಮೀಜಿಗಳು ಹೋಗಿ ಮನೆಯಲ್ಲಿ ಭೇಟಿ ಮಾಡಿ ಸಾಂತ್ವನ ಹೇಳಿ ಬಂದ್ರೆ ಹೇಳ್ತೀನಿ ತಾಳಿ ಇಲ್ಲಿ ಅವರು ಹೇಳ್ಬಿಡ್ತೀನಿ ಮಧ್ಯದಲ್ಲಿ ಸ್ವಲ್ಪ. ಆ ಮಠಾಧಿಪತಿಗಳು ಅಲ್ಲಿ ಭೇಟಿ ಮಾಡೋದಿದೆಯಲ್ಲ, ಅದನ್ನು ನಾನು ಸಮರ್ಥಿಸ್ತಾ ಇಲ್ಲ. ಮಠಾಧಿಪತಿಗಳು ತಪ್ಪನ್ನ ಮಾಡಿದ್ದಾರೆ. ಅದನ್ನ ಹೋಗಿ ಭೇಟಿ ಅಲ್ಲಲ್ಲ, ಇನ್ನು ಮುಂದಕ್ಕೆ ಹೋಗಿ ಹೇಳ್ತೀನಿ, ದಟ್ ಈಸ್ ರಾಂಗ್. ನಿಜ. ಇದೇ ಮಾಧವ ಪ್ರಕಾಶ್ ಅವರು ಯಡಿಯೂರಪ್ಪನವರು ಜೈಲಿನಲ್ಲಿದ್ದಾಗ ಎಲ್ಲ ಸ್ವಾಮೀಜಿಗಳು ಭೇಟಿ ಮಾಡಿದ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅನ್ನೋದು ಇನ್ನು ನಾವು ಕೇಳ್ಕೋಬೇಕು. ಅದನ್ನ ಹೇಳ್ತಿಲ್ಲ ನಾನು, ಸಪೋರ್ಟ್ ಮಾಡಿದ್ದೀರಿ ಅಂತ ಹೇಳ್ತಿಲ್ಲ ನಾನು. ಯಡಿಯೂರಪ್ಪನವರ ಜೊತೆಯಲ್ಲಿ ಈ ಸುವರ್ಣ ಟಿವಿದಲ್ಲಿ ನಾನು ದೊಡ್ಡ ಜಗಳ ಮಾಡಿದ್ದೀನಿ ಯಡಿಯೂರಪ್ಪನವರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಮರ್ಥಿಸುವ ಪ್ರಶ್ನೆ ಇಲ್ಲ. ಯಡಿಯೂರಪ್ಪನವರು ಜೈಲಿನಲ್ಲಿದ್ದಾಗ ಕೂಡ ನಮ್ಮ ಸ್ವಾಮೀಜಿಗಳು ಹೋಗಿದ್ರು ಅನ್ನೋದನ್ನ ನಾನು ನೆನಪು ಮಾಡಿಕೊಟ್ಟೆ. ಅಲ್ಲ, ಈಗ ಶಿವಕುಮಾರ್ ಜೈಲಿಗೆ ಹೋಗಿಲ್ಲ ನೀವು ನನಗೆ ಹೇಳಕ್ ಹೋದ್ರಿ. ಅಲ್ಲ, ನೀವು ಕೊಟ್ಟ ಎಕ್ಸಾಂಪಲ್ ನಾನು ಸೇರಿಸ್ದೆ ಅಷ್ಟೇ. ಅದನ್ನ ಅಲ್ಲ, ಸ್ವಾಮೀಜಿಗಳು ನಾನೇನ್ ಮಾಡ್ಲಿ ಗೌರವ, ಅದಕ್ಕೆ ನಾವು ಏನು ಮಾಡಕ್ಕಾಗಲ್ಲ. ಆದ್ರೆ ಹೇಳಿದ್ದು ಶಿವಕುಮಾರ್ ಅವರು ಎಷ್ಟು ಪ್ರಭಾವಿಗಳು ಅನ್ನೋದನ್ನ ಅದು ತೋರಿಸುತ್ತೆ. ನಾನು ಹೇಳೋದು ಇನ್ನೊಬ್ರು ಹೇಳೋದು ಮನೆಗೆ ಹೋಗಿದ್ದಾರೆ ಅಂದ್ರೆ ನಾವು ಮುಂದುವರಿಸೋಣ. ಯಾಕಂದ್ರೆ ಇಲ್ಲಿ ಯಾವ ಸಂದರ್ಭದಲ್ಲಿ ಸ್ವಾಮೀಜಿಗಳು ಭೇಟಿ ಆಗುವಂಥದ್ದು ಇದು ಕೂಡ ಅವರ ಪ್ರಭಾವವನ್ನ ಹೆಚ್ಚಿಸುತ್ತಾ ಅಥವಾ ಇದರಿಂದ ಹೋಗ್ತಕ್ಕಂಥ ಮೆಸೇಜ್ ಏನು, ಇದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ